ಮತ್ತೊಂದು ಕಡೆ ಬಸ್ ಪ್ರಯಾಣ ದರದಲ್ಲಿ 15% ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆಆರ್ಎಸ್ ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೆದೋಗಿದೆ. ಮೆಜೆಸ್ಟಿಕ್ ನಲ್ಲಿ ನಡೀತಾ ಇತ್ತು ಪ್ರತಿಭಟನೆ. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಹೊರೆಯಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಸಾಮಾನ್ಯರನ್ನ ಜನಸಾಮಾನ್ಯರಿರುವ ಸರ್ಕಾರಕ್ಕೆ, ಜನಸಾಮಾನ್ಯರನ್ನ ಸುಲಿಗೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರ್ವಜನಿಕರ ದರೋಡೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಇಳಿಸಿ ಬಸ್ ದರ ಇಳಿಸಿ, ಇಳಿಸಿ 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 ಇಳಿಸಿ ಬಸ್ ದರ ಇಳಿಸಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಆರೋಪ. ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇತ್ತು, ಹಾಗೆ ನಂತರದಲ್ಲಿ ಈಗ ಏನಾಗ್ತಾ ಇದೆ, ನಿಂತೋಯ್ತಾ ಪ್ರತಿಭಟನೆ? ದರ ಏರಿಕೆ ವಿಚಾರವಾಗಿ ಕೆಆರ್ಎಸ್ ಪಕ್ಷ ಒಂದ್ ಕಡೆ ದೊಡ್ಡ ಲೆಕ್ಕದಲ್ಲಿ ಪ್ರತಿಭಟನೆ ಮಾಡ್ತಾರೆ ಸರ್ಕಾರದ ವಿರುದ್ಧ. ಅದು ಕೆಂಪೆ ಅಂದ್ರೆ ಮೆಜೆಸ್ಟಿಕ್ ಭಾಗದಲ್ಲಿ. ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ದರ ಏರಿಕೆ ಮಾಡ್ತಿದೆ. 15% ದರ ಏರಿಕೆ ಮಾಡಿ ಸರಿಯಲ್ಲ ಎಂಬುದು ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಾಡಿದ್ರು. ಅಂದ್ರೆ ಸರ್ಕಾರ ಪದೇ ಒಂದ್ ಕಡೆ ಅಧಿಕಾರಕ್ಕೆ ಬರುವ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಬಟ್ ಇದೀಗ ಅವ್ರದೇ ಅಧಿಕಾರ ಬಂದಿದೆ, ದರ ಏರಿಕೆ ಮಾಡ್ತಿದ್ರೆ ಹಾಲಿನ ದರ, ನೀರಿನ ದರ, ಬಸ್ಸಿನ ದರ, ಪ್ರತಿಯೊಂದು ದರ ಏರಿಕೆ ಆಗ್ತಿದೆ. ಹೀಗಾಗಿ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಾಡಿದ್ರು. ಒಂದ್ ಕಡೆ ಮೆಜೆಸ್ಟಿಕ್ ಭಾಗ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಒಳಗೆ ನುಗ್ಗಕ್ಕೆ ಬಂದ್ರು. ಪೊಲೀಸರು ಬಿಡಲಿಲ್ಲ. ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ರು. ತಕ್ಷಣ ಅವ್ರ ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ ಮೂಲಕ ಅವ್ರನ್ನ ಕರೆದು ಒಯ್ದ್ರು. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಸಾಮಾನ್ಯರಿಗೆ ಅನಾನುಕೂಲ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಮತ್ತೊಂದು ಕಡೆ ಬಸ್ ಪ್ರಯಾಣ ದರದಲ್ಲಿ 15% ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆಆರ್ಎಸ್ ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೆದೋಗಿದೆ. ಮೆಜೆಸ್ಟಿಕ್ ನಲ್ಲಿ ನಡೀತಾ ಇತ್ತು ಪ್ರತಿಭಟನೆ. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಹೊರೆಯಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಸಾಮಾನ್ಯರನ್ನ ಜನಸಾಮಾನ್ಯರಿರುವ ಸರ್ಕಾರಕ್ಕೆ, ಜನಸಾಮಾನ್ಯರನ್ನ ಸುಲಿಗೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರ್ವಜನಿಕರ ದರೋಡೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು,
ಇಳಿಸಿ ಬಸ್ ದರ ಇಳಿಸಿ 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 ಬಸ್ ದರ ಇಳಿಸಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಆರೋಪ. ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇತ್ತು, ಹಾಗೆ ನಂತರದಲ್ಲಿ ಈಗ ಏನಾಗ್ತಾ ಇದೆ, ನಿಂತೋಯ್ತಾ ಪ್ರತಿಭಟನೆ? ದರ ಏರಿಕೆ ವಿಚಾರವಾಗಿ ಕೆಆರ್ಎಸ್ ಪಕ್ಷ ಒಂದ್ ಕಡೆ ದೊಡ್ಡ ಲೆಕ್ಕದಲ್ಲಿ ಪ್ರತಿಭಟನೆ ಮಾಡ್ತದೆ ಸರ್ಕಾರದ ವಿರುದ್ಧ. ಅದು ಕೆಂಪೆ ಅಂದ್ರೆ ಮೇಸಿಕ್ ಭಾಗದಲ್ಲಿ. ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ದರ ಏರಿಕೆ ಮಾಡ್ತಿದೆ. 15% ದರ ಏರಿಕೆ ಮಾಡಿ ಸರಿಯಲ್ಲ ಎಂಬುದು ಸರ್ಕಾರದ ವಿರುದ್ಧ ಆಕ್ರೋಶ ಕೂಗೆ ಇದ್ರು. ಅಂದ್ರೆ ಸರ್ಕಾರ ಪದೇ ಒಂದ್ ಕಡೆ ಅಧಿಕಾರಕ್ಕೆ ಬರುವ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಬಟ್ ಇದೀಗ ಅವ್ರದೇ ಅಧಿಕಾರ ಬಂದಿದೆ, ದರ ಏರಿಕೆ ಮಾಡ್ತಿದ್ರೆ ಹಾಲಿನ ದರ, ನೀರಿನ ದರ, ಬಸ್ಸಿನ ದರ, ಪ್ರತಿಯೊಂದು ದರ ಏರಿಕೆ ಆಗ್ತಿದೆ. ಹೀಗಾಗಿ ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಾಡಿದ್ರು. ಒಂದ್ ಕಡೆ ಮೇಸ್ಟಿಕ್ ಭಾಗ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಒಳಗೆ ನುಗ್ಗಕ್ಕೆ ಬಂದ್ರು. ಪೊಲೀಸರು ಬಿಡಲಿಲ್ಲ. ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ರು. ತಕ್ಷಣ ಅವ್ರ ವಶಕ್ಕೆ ಪಡೆದು BMTS ಬಸ್ ಮೂಲಕ ಅವ್ರನ್ನ ಕರೆದೊಯ್ದು ಸ್ಮಿತಾ. ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಸಾಮಾನ್ಯರಿಗೆ ಅನಾನುಕೂಲ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಮತ್ತೊಂದು ಕಡೆ ಬಸ್ ಪ್ರಯಾಣ ದರದಲ್ಲಿ 15% ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ KRS ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೆದೋಗಿದೆ. ಮೆಜೆಸ್ಟಿಕ್ ನಲ್ಲಿ ನಡೀತಾ ಇತ್ತು ಪ್ರತಿಭಟನೆ. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. BMTC ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು KRS ಪಕ್ಷದ ಕಾರ್ಯಕರ್ತರು. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಹೊರೆಯಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಸಾಮಾನ್ಯರನ್ನ ಸರ್ಕಾರಕ್ಕೆ, ಜನಸಾಮಾನ್ಯರನ್ನ ಸುಲಿಗೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರ್ವಜನಿಕರ ದರೋಡೆ ಕತ್ತಲೆ ಹಾಕುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಇಳಿಸಿ ಬಸ್ ದರ ಇಳಿಸಿ 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 ಬಸ್ ದರ ಇಳಿಸಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಆರೋಪ. ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇತ್ತು, ಹಾಗೆ ನಂತರದಲ್ಲಿ ಈಗ ಏನಾಗ್ತಾ ಇದೆ, ನಿಂತೋಯ್ತಾ ಪ್ರತಿಭಟನೆ? ದರ ಏರಿಕೆ ವಿಚಾರವಾಗಿ KRS ಪಕ್ಷ ಒಂದ್ ಕಡೆ ದೊಡ್ಡ ಲೆಕ್ಕದಲ್ಲಿ ಪ್ರತಿಭಟನೆ ಮಾಡ್ತದೆ ಸರ್ಕಾರದ ವಿರುದ್ಧ. ಅದು ಕೆಂಪೆ ಅಂದ್ರೆ ಮೇಸಿಕ್ ಭಾಗದಲ್ಲಿ. ಯಾಕಂದ್ರೆ ಸರ್ಕಾರ ಪ್ರತಿಯೊಂದು ದರ ಏರಿಕೆ ಮಾಡ್ತಿದೆ. 15% ದರ ಏರಿಕೆ ಮಾಡಿ ಸರಿಯಲ್ಲ ಎಂಬುದು
ಸರ್ಕಾರದ ವಿರುದ್ಧ ಆಕ್ರೋಶ ಕೂಗ ಇದ್ರು. ಅಂದ್ರೆ ಸರ್ಕಾರ ಪದೇ ಪದೇ ಒಂದ್ ಕಡೆ ಅಧಿಕಾರಕ್ಕೆ ಬರೋ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಬಟ್ ಇದೀಗ ಅವ್ರದೇ ಅಧಿಕಾರ ಬಂದಿದೆ, ದರ ಏರಿಕೆ ಮಾಡ್ತಿದ್ರೆ ಹಾಲಿನ ದರ, ನೀರಿನ ದರ, ಬಸ್ಸಿನ ದರ, ಪ್ರತಿಯೊಂದು ದರ ಏರಿಕೆ ಆಗ್ತಿದೆ. ಹೀಗಾಗಿ ಸರಿಯಲ್ಲ ಅಂತ ನಾನು ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಾಡಿದ್ರು. ಒಂದ್ ಕಡೆ ಮೆಜೆಸ್ಟಿಕ್ ಭಾಗ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಒಳಗೆ ನುಗ್ಗಕ್ಕೆ ಬಂದ್ರು, ಪೊಲೀಸರು ಬಿಡಲಿಲ್ಲ. ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ರು. ತಕ್ಷಣ ಅವ್ರ ವಶಕ್ಕೆ ಪಡೆದು BMTS ಬಸ್ ಮೂಲಕ ಅವ್ರನ್ನ ಕರೆದು ಒಯ್ದ್ರು. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಸಾಮಾನ್ಯರಿಗೆ ಅನಾನುಕೂಲ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ